ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ನಲೇನ ಚ. ನಮ್ಮ ಎಲ್ಲರ ಬುದ್ಧಿ ಮತ್ತೆ ಸಂಸ್ಕಾರ ಅನ್ನೋದು ಈ ಕಾಮ ಕ್ರೋಧ ಅನ್ನುವಂತಹ ಎರಡು ವೈರಿಗಳಿಂದ ಸಂಪೂರ್ಣವಾಗಿ ಯಾವಾಗಲೂ ಆವೃತವಾಗಿ ಬಿಟ್ಟಿರುತ್ತೆ. ಅನಲೇನ, ಈಗ ಹೇಗೆ ಒಂದು ಬೆಂಕಿ ಅನ್ನೋದು ಯಾವ ರೀತಿ ಒಂದು ಹೊಗೆಯಿಂದ ಮುಚ್ಚಿಬಿಟ್ಟಿರುತ್ತೋ ಆ ರೀತಿಯಲ್ಲಿ ಒಳಗಡೆ ಇರುವಂತಹ ಈ ಕಾಮ ಕ್ರೋಧ ಅನ್ನುವಂತಹ ಬೆಂಕಿ ಇದೆಯಲ್ಲ, ಅದು ಯಾವಾಗಲೂ ಮುಚ್ಚಿಬಿಟ್ಟಿರುತ್ತೆ ನಮ್ಮ ಬುದ್ಧಿಯನ್ನ. ಹೀಗಾಗಿ ನಾವು ಅದನ್ನ ಮೊದಲಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಆ ಮಾತುಗಳಿಂದ ಅದನ್ನ ಅರ್ಥ ಮಾಡಿಕೊಂಡು ಮೊದಲು ಈ ಹೊಗೆ ಅನ್ನೋದನ್ನ ಬೀಸಿ ಕಳಿಸ್ಬಿಡ್ಬೇಕು. ಆವಾಗ ಬೆಂಕಿ ಎಲ್ಲಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಹೊಗೆ ಇದ್ದ ಮೇಲೆ ಬೆಂಕಿ ಇರಲೇಬೇಕಲ್ವೇ? ಆ ಕೆಂಡ ಎಲ್ಲಿದೆ ಅನ್ನೋದನ್ನ ಮೊದಲು ನಾವು ಹುಡುಕಬೇಕು. ನಮ್ಮ ಸಂಪೂರ್ಣವಾದಂತಹ ಬುದ್ಧಿ ಈ ಹೊಗೆಯಿಂದ ಆವೃತವಾಗಿ ಬಿಟ್ಟಿರುತ್ತೆ. ಆದ್ದರಿಂದ ಈ ದ್ರೋಹಿಗಳು ಇವೆರಡು ನಮ್ಮ ವೈರಿಗಳು, ನಮ್ಮ ಒಳಗೆ ಇರುವಂತಹ ವೈರಿಗಳು. ಯಾವ ರೀತಿ ಕೆಂಡ ಅನ್ನೋದು ಹೊಗೆಯಿಂದ ಆವೃತವಾಗಿದೆ, ಅದೇ ರೀತಿ ನಮ್ಮೊಳಗೆ ಇದ್ದುಕೊಂಡು ಇವು ಆವೃತವಾಗಿವೆ. ಮೊದಲು ಅದನ್ನು ಹುಡುಕಬೇಕು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತುವು ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೆ. ಇಂದು 14ನೇ ತಾರೀಕು ಭಾನುವಾರ, ದಶಮಿ ತಿಥಿ ಮತ್ತು ಇಂದು ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರದ ಅಧಿಪತಿ ಚಂದ್ರ. ಈ ಚಂದ್ರನ ಆಧಿಪತ್ಯದಿಂದ ಅವರು ಬಹಳನೇ ಭಾವುಕರಾಗಿರ್ತಾರೆ. ಬೇರೆಯವರಿಗೆ ಬಹಳ ಒಳ್ಳೆಯದನ್ನು ಮಾಡೋದ್ರ ಬಗ್ಗೆನೇ ಅವರು ಗಮನ ಕೊಡ್ತಾ ಇರ್ತಾರೆ. ಆದರೆ ಅವರಿಗೆ ಈ ಒಳ್ಳೆಯತನದಿಂದ ಅವರಿಗೆ ಅನೇಕ ತೊಂದರೆಗಳು ಮೂಡುತ್ತೆ. ಹೀಗಾಗಿ ಈ ಒಳ್ಳೆಯತನವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಅಥವಾ ಬೇರೆಯವರಿಂದ ತಮ್ಮನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಭಗವಂತ ಈ ನಕ್ಷತ್ರವನ್ನ ಕನ್ಯಾ ರಾಶಿಯಲ್ಲಿ ಇಟ್ಟಿದ್ದಾನೆ. ಕನ್ಯಾ ರಾಶಿಯ ಅಧಿಪತಿ ಬುಧ. ಹೀಗಾಗಿ ಅವರು ಬುದ್ಧಿ ತುಂಬಾ ಚುರುಕಾಗಿ ಓಡಿಸ್ತಾ ಇರ್ತಾರೆ. ಹೀಗಾಗಿ ಒಮ್ಮೆ ಅವರನ್ನ ಅತಿ ಕನ್ನಿಂಗ್ ಅಂತ ಬೇರೆಯವರು ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಆದ್ರೆ ಅವರು ಕನ್ನಿಂಗ್ ಆಗಿರೋದಿಲ್ಲ. ಅವರನ್ನು ನೀವು ಅರ್ಥ ಮಾಡ್ಕೋಬೇಕು. ಅತ್ಯಂತ ಭಾವುಕವಾದಂತಹ ವ್ಯಕ್ತಿಗಳವರು ಆಗಿರ್ತಾರೆ. ಮೇಷರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ಜಯವನ್ನ ಸಾಧಿಸ್ತೀರಿ. ಶತ್ರುಗಳು ಹಿಮ್ಮೆಟ್ತಾರೆ. ವೃಷಭ ರಾಶಿಯವರಿಗೆ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳಲ್ಲಿ ಇಂದು ಸ್ವಲ್ಪ ತಲೆಬಿಸಿ ಆಗೋದಿದೆ. ಮಕ್ಕಳ ವಿಚಾರದಲ್ಲಿ ಪೋಷಕರಿಗೆ ತಲೆಬಿಸಿ ಆಗುತ್ತಿದೆ. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಮನಸ್ಸಿಗೆ ಬಾಧೆ ಆಗುತ್ತಿದೆ. ಮಿಥುನ ರಾಶಿಯವರಿಗೆ ತಾಯಿಯ ವಿಚಾರದಲ್ಲಿ, ಮನೆಯ ವಿಚಾರ ಇವುಗಳ ಬಗ್ಗೆ, ಮತ್ತೆ ಎಲ್ಲಿ ಯಾವ ದೇಶದಲ್ಲಿ ಇರಬೇಕು, ಈ ದೇಶವೋ ಪರದೇಶವೋ ಅನ್ನುವಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಇವತ್ತು ಗೊಂದಲ ಆಗೋದಿದೆ. ಕೋರ್ಟ್ ಕಚೇರಿ ಮ್ಯಾಟರ್ಗಳಲ್ಲೂ ಕೂಡ ಸ್ವಲ್ಪ ಇವತ್ತು ಕಷ್ಟ ಕಾಣೋದಿದೆ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರ್ಯಾರು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿ ಇದ್ದೀರಿ, ನಿಮಗೆ ಇಂದು ಬಹಳನೇ ದೊಡ್ಡ ಪ್ರಗತಿಯನ್ನು ನೀವು ನೋಡಬಹುದು. ಸಿಂಹರಾಶಿಯವರಿಗೆ ಇಂದು ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವಂತಹ ದಿವಸ ಆಗಿರುತ್ತೆ. ಕುಟುಂಬದವರೊಡನೆ ನೀವು ಇದ್ದಷ್ಟು ಕೂಡ ನಿಮಗೆ ಹೆಚ್ಚಿನ ಪ್ರಗತಿ ಸಾಧ್ಯ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಚಂದ್ರ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಎಲ್ಲಾ ಮನಸ್ಸಿನ ಕ್ಷೋಭೆಗಳು ಇಂದು ಮಾಯವಾಗಿರುತ್ತೆ. ತುಲಾ ರಾಶಿಯವರಿಗೆ ಕ್ಲಿಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಕ್ಲೇಶ ಆಗ್ತಾ ಇರುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಮುಖ್ಯ ನಿರ್ಧಾರಗಳು ಎಂದು ಖಂಡಿತವಾಗ್ಲೂ ಬೇಡ. ನಿಮ್ಮ ಪರವಾಗಿ ಯಾವುದೂ ಇವತ್ತು ನಡೆಯೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ. ಮಿತ್ರರಿಂದ, ಗುಂಪುಗಳಿಂದ ಇವತ್ತು ಲಾಭ ಆಗೋದಿದೆ. ಆದ್ದರಿಂದ ಯಾರ್ಯಾರು ಗುಂಪುಗಳೊಡನೆ ವ್ಯವಹಾರ ಮಾಡ್ತೀರಿ, ಪಾಲಿಟಿಷಿಯನ್ಸ್ ಇತ್ಯಾದಿಗಳು, ನೀವು ಎಲ್ಲ ಇವತ್ತು ಆದಷ್ಟು ಹೆಚ್ಚು ಜನಗಳನ್ನ ಕಂಡು ಮಾತನಾಡಿಸುವುದು ಬಹಳ ಒಳ್ಳೆಯದು. ಧನುರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಸಾಮಾಜಿಕ ಚಟುವಟಿಕೆಗಳು ಹಾಗೂ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೋಡುವಂತಹ ದಿವಸ ಇದಾಗಿರುತ್ತೆ. ಮಕರ ರಾಶಿಯವರಿಗೆ ಇಂದು ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ. ಹಿಂದಿನ 4-5 ದಿನಗಳಲ್ಲಿದ್ದಂತಹ ಮನಸ್ಸಿನ ಎಲ್ಲಾ ಕ್ಷೋಭೆಗಳು ಇಂದು ನಿಮಗೆ ಮಾಯವಾಗುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಇವತ್ತು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಂದ ಇದು ಸಹಕಾರ ಪ್ರಾಪ್ತಿಯಾಗದೇ ಇರಬಹುದು. ಆದ್ದರಿಂದ ಧ್ಯಾನಾದಿಗಳಿಂದ ಇದನ್ನು ಕಳೆದು ಬಿಡಬೇಕಾಗತ್ತೆ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ಎಲ್ಲ ರೀತಿಯ ಸಹಕಾರವನ್ನು ನೀವು ಕಾಣ್ತೀರಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ಭಗವದ್ಗೀತಾ ಶ್ಲೋಕದ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದನ್ನ ಮರಿಬೇಡಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.